ಅಯ್ಯೋ ಸೀತೆ, ನಂಗಂತೂ ಸಾಕಾಗೋದೆ. ಅದು ಏನು ಕೆಲಸ ನೀನೇ ಹೇಳ್ಬಿಟ್ಟು ಮಾಡ್ಸೇವ ತಾಯಿ, ನಂಗಂತೂ ಸಾಕಾಗೋಯ್ತು. ಅತ್ತಾಗ ತಾರಾಡಿ ಇದೇನತ್ಕೆ ಇಷ್ಟು ಬೇಗ ಹಿಂಗಂದ್ರೆ ಇನ್ನು ಎಷ್ಟು ಕೆಲಸ ಅದೇ ಏನು ಕತೆ? ಇನ್ನು ಒಂದು ಕಣ ಮುಗಿಸಿದ್ದು, ಇನ್ನೂ ಒಂದೆರಡು ಕಣ ಮಾಡಬೇಕು ಅಂತಾರಲ್ಲಿ ನೀನು ಇಷ್ಟಕ್ಕೆ ಸುತ್ತಾರೆ ಹೆಂಗೆ? ಹಾಂ, ಇನ್ನು ಬಂದು ಜನ ಅರ್ಧಕ್ಕರ್ಧ ಹೋಗೋರೆ, ಇನ್ನು ಅರ್ಧ ಅವರೇ. ಅಯ್ಯೋ ಹೋಗಿ ಮಾರಾಗಿತ್ತಿ, ನಾನು ಇಲ್ಲೇ ಕುತ್ಕೊಡ್ತೀನಿ. ನಂಗಂತೂ ಸುಸ್ತಾಗೋದೆ. ನಿಮ್ಮ ಅಣ್ಣ ಎತ್ತಾಗೋದ್ರು ಕಾಣೆ. ಸದ್ಯ ರಿಸೆಪ್ಷನ್ ಮುಗಿಸೋದಕ್ಕೆ ಸಾಕಾಗೋದೆ. ಗಂಡು ಹೆಣ್ಣು ಎಲ್ಲೋದ್ರವಾ? ಸಸಿ ಪವಿ ಕರ್ಕೊಂಡು ರೂಮ್ಗೆ ಹೋದ್ಲು. ಅವ್ಳಿಗೊಂಚೂರು ತಿನ್ನಿಸ್ಬಿಟ್ಟು ಒಂದು 2 ಅವರ್ ಮನ್ಸ್ತೀನಿ. ಆಮೇಲೆ ಶಾಸ್ತ್ರ ಶುರು ಆದ್ಮೇಲೆ ಎಬ್ಬರಿಸ್ಬೇಕಲ್ಲತ್ತೆ ಅಂತ ಕರ್ಕೊಂಡೋಗವ ಅಂದೆ. ಇನ್ನೇನು ಜನ ಎಲ್ಲ ಮುಗಿತಲ್ಲ, ಇನ್ನು ಊಟಕ್ಕೆ ಹೋಗಿರೋರು ಯಾರು ಉಳ್ಕೋತಾರೋ ಯಾರು ಓಡ್ತಾರೋ ನೋಡ್ಕೊಂಡು ಆಮೇಲೆ 1 ಗಂಟೆ ಸುಧಾರಿಸ್ಕೊಂಡು ಶಾಸ್ತ್ರ ಶುರು ಮಾಡಬೇಕು. ಇನ್ನೋರು ಊಟ ಮುಗಿಸ್ಕೊ ಬರ್ತಾರೆ, ಸರೋತದೆ. ಹಂಗೆ ಮುರಳಿ ಎತ್ತಾಗೋದು ನೋಡಲಿಲ್ಲ ಕಣದಕ್ಕೆ. ಅಯ್ಯೋ ಅವರು ನಾನೇ ಅಂದೆ, ಕರ್ಕೊಂಡೋಗಿ ಹುಡುಗನ ಮನಿಕೋನು. ಅವನದೇನು ಜಾಸ್ತಿ ಶಾಸ್ತ್ರ ಇರೋಕ್ಕಿಲ್ಲ, ಬೆಳಿಗ್ಗೆ ಆಮೇಲೆ ಕಣ್ಣು ಮಕ್ಕಳು ಉತ್ಕಣಕ್ಕೆ ಕಂಡ್ರೆ ಚೆನ್ನಾಗಿ ಕಾಣಕ್ಕಿಲ್ಲ ಫೋಟೋಗೆ ಅಂತೇಳಿ ನಾನೇ ಅವ್ನು ಕರ್ಕೊಂಡೋಗು ಅಂತ ಹೇಳಿದೆ. ಅವನು ಹೋಗಿ ಮನಿಕೊಂಡಿರ್ಬೇಕು. ಅದು ಅಲ್ಲದೆ ಅವನಿಗೂ ಫ್ರೆಂಡ್ಸು ಕೆಲಸ ಹುಡುಗರೆಲ್ಲ ಜಾಸ್ತಿ, ಎಲ್ಲರೂ ಪಾಪ ಮಾತಾಡ್ಸ್ಬೇಕಲ್ಲ, ಅದಕ್ಕೆ ಹೋಗೋನೆ. ತಗೋ ಇನ್ನೇನು ಆಯ್ತಲ್ಲ ಎಲ್ಲ ಅಚ್ಚುಕಟ್ಟಾಗಿ ರಿಸೆಪ್ಷನು. ಆ ಹಾರಗಳೆಲ್ಲ ತಾಯಿ ಅವ್ರೊಬ್ಬರು ಹಾಕಿದ್ದ. ಅದಕ್ಕೆ ಅವ ಬಿಚ್ಚಿಸ್ಬಿಟ್ಟು ಕೊನೆಗೆ ಹಾಕಿದ್ದೀವಿ. ಬೆಳಿಗ್ಗೆ ಹೊಸ ಹಾರ ಹಾಕಿದ್ಮೇಲೆ ಇವು ತೊಗೊಂಡೋಗಿ ಬಾಗಿಲಿಗೆ ತೂಗ್ಬಿಟ್ರೆ ಆಯ್ತು. ತಗೋ ಅದೇನು ಬಿಸಾಕಂಗಿಲ್ಲ ಒಣಗ ಗಂಟ. ಈಗ ರಾತ್ರಿ ಶಾಸ್ತ್ರಕ್ಕೆ ಅದೇನೇನು ಬೇಕೋ ಎಲ್ಲ ಹೊಂಚಿಕೊಡ್ರವ. ಆಮೇಲೆ ಕತ್ತಾಗಿತ್ತಾಗೆ ತಾರಾಡೋಕ್ಕಾಗಲ್ಲ, ಬಂದು ನೆಂಟರು ಮನ್ಗಿರ್ತಾರೆ, ಏನು ಅಂದ್ಕೊಂಡಾರ ಮೇಕೆ. ಎಲ್ಲ ಎತ್ತು ಮಡಿಕೊಂಡಿದ್ದೀವಿ. ತಗ ಸಸಿ ಅವಳೆಲ್ಲ ನೋಡ್ಕೊತಾಳೆ. ಅದು ಅಲ್ಲದೆ ನಿನ್ನ ಚಿಕ್ಕ ಸೊಸೆನೂ ಭಾಳ ಓಡಾಡ್ತಾವಳೆ. ತಗ ಎಲ್ಲ ಅವಳೇ ಬೇಕು ಬೇಡ ಕೊಡೋದು ಬಿಡೋದು ನೋಡ್ಕೊತಾವಳೆ. ಕಣೇಳೆ ಪಾಪ ಹುಡುಗಿನೂ ಒಂದೇ ಸಮ ಮಾಡ್ತದೆ. ಈ ಕೆಟ್ಟ ನನ್ನ ಮಗನೇ ಇಲ್ಲೆಲ್ಲೂ ಕಾಣ್ದಂಗೆ ಎಲ್ಲೋದ್ನು. ಅಯ್ಯೋ ಓಲಿ ಬಿಡತ್ತಿಗೆ, ಈಗ ಅದನ್ನ ಬೇರೆ ತಲೆಗಚ್ಕೊಬೇಡ. ಅಣ್ಣ ಆಯ್ತಗೋದಾ? ಅಯ್ಯೋ ಸೀತೆ, ನಿಮ್ಮ ಅಣ್ಣ ನಾನು ಆಗಲೇ ಊರು ಪಟೇಲ್ರೂ ಯಜಮಾನಪ್ಪ ಬಂದಾಗ ನೋಡಿದ್ದು, ಆಮೇಲೆ ನೋಡೇ ನಾನು. ಅಯ್ಯೋ ಸೀತೆ, ನಾಗರಾಜ ಅವ್ನ ಹೆಂಡ್ರು ಮಕ್ಕಳೆಲ್ಲ ಊಟ ಮಾಡಿದ್ರೆ ನಾನು ಅವ್ರ ಕಡೆ ಗಮನನೇ ಕೊಡೋಕ್ಕಿಲ್ಲ. ಪಾಪ ಆಚೆಲಿ ನಿಂತಿದ್ದ ಬಾರಪ್ಪೊಳಿಗೆ ಅಂದ್ಬಿಟ್ಟು ಬಂದೆ. ಊಟ ಮಾಡಿದ್ನು ಹೆಂಗೋ ಎಲ್ಲೋ ನಾವೀಗ. ಅದಕ್ಕೆ ನಾವೇನು ನೆಂಟ್ರೆ ನೀನೊಳೆ ಸರಿ, ನಮ್ಮನ್ನೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಕೂತ್ಕೋಬೇಕೆ. ನಾಗರಾಜ ಮಕ್ಕಳು ಊಟ ಮಾಡಿಸ್ಬಿಟ್ಟು ಅವಳು ಮಕ್ಕಳು ಕರ್ಕೊಂಡೋಗಿ ರೂಮ್ ಅದೇ ಅಲ್ಲಿ ಮನ್ಸ್ಬಿಟ್ಪ, ನಿನಗೆ ಶಾಸ್ತ್ರ ಮಾಡೋ ಕೆಲಸ ಅದೇ ಅಂತ ಹೇಳಿವ್ನಿ. ಅದೇ ರೂಮಿಗೆ ಕರ್ಕೊಂಡೋಗೋನೆ. ಅವ್ರನ್ನ ಬಿಟ್ಬಿಟ್ಟು ಬರ್ತಾನೆ. ಈಗ ಪವಿ ಶಾಸ್ತ್ರ ಎಲ್ಲ ಕಾಲುಂಗ್ರ ಎಲ್ಲ ಅವನೇ ಹಾಕ್ಬೇಕಲ್ಲ, ಬತ್ತಂತವ. ಕಣೆ ತಾಯಿ, ಮಂತವಂತೂ ಅಷ್ಟನ್ನ ಅಷ್ಟಲಿಲ್ಲ ಇಲ್ಲಾರ ಅಷ್ಟಲಿ. ಅದಕ್ಕೆ ಹೇಳಿವ್ನಿ, ಫಸ್ಟು ಬರೋಲ್ಲ ನಾನೇ ನೋಡಬೇಕು ಅಂತ ಅಂದ. ನಾನು ಇನ್ಯಾರವ್ರೆ ಬಾರ ಸುಮ್ಕೆ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ಟು ಅವ್ರನ್ನೂ ಇರು ಅನ್ಬೋದು. ಮಕ್ಕಳು ಪಾಪ ಅತ್ತಾಗಿತ್ತಾಗ ತಾರಾಡ್ಕೊಂಡು ಬಿದ್ದರೆ ಎದುರಾಯ್ತು ನಿದ್ದೆಗಣ್ಣು. ಅದಕ್ಕೆ ಕೋಣೆಯಲ್ಲಿ ಮನಿಕೊಂಡು ಅಚ್ಚುಕಟ್ಟಾಗಿ ಅವ್ನಿಲ್ಲಿ ಬಂದು ಎಲ್ಲ ಮಾಡ್ಬೋದು. ಸತೀಸ ಆಗಲೇ ಅಂದ, ರೂಮ್ ಮಾಡಿಕೊಟ್ಟಿವ್ನಿ ಅಂತ. ಅದಕ್ಕೆ ಹೋಗಪ್ಪ ಅಲ್ಲಿ ಮನ್ಸ್ಬಿಟ್ಪ ಅಂತ ಅಂದೆ. ಊಟ ಮಾಡ್ಕೊಂಡು ಹೋದ್ರು ತಗೋ ಅವರೆಲ್ಲ. ಹೆಂಗೋ ಅಚ್ಚುಕಟ್ಟಾಗಿ ಸದ್ಯ ಊಟ ಗೀಟ ಮಾಡಿಕೊಂಡು ತಿರ್ಗಾಡ್ಕೊಂಡಿದ್ರೆ ಸಾಕು. ನೀನು ಊಟ ಮಾಡ್ದೋ? ನಾನು ನೆಲ್ಬಿಟ್ಲು ಸಸಿ ಕರ್ಕೊಂಡೋಗಿ ಮಾಡಿಸ್ಕೊಬಂದ್ಲು. ಆಮೇಲೆ ಯಾರು ದೂರ್ಕೊಂಡು ಪಾರ್ಕೊಂಡು ಹೋದ್ರೆ ನೀನು ತಲೆ ಕೆಡ್ಸ್ಕೊಳ್ಕೋಬೇಡ. ಅಯ್ಯೋ ಹೋಗ್ಯಾತಾಗೆ ಸೀತೆ, ಯಾರನ್ನ ದುಡ್ಕೊಂಡು ಹೋಗ್ಲಿ ಏನಾರು ಮಾಡ್ಕೊಂಡು ಹೋಗ್ಲಿ, ನಾವು ಮಾಡೋದು ಮಾಡ್ತಾಯಿದ್ವಿ. ಇನ್ನು ಅದಕ್ಕೆ ಮೇಲೆ ದೂರ ಹೋದ್ರೆ ಯಾರು ಬಿಟ್ಟಿದ್ದು. ನಾನು ಯಾರನ್ನೇನು ಕರಿಬೇಕು ಕಳಿಸ್ಬೇಕು ಎಲ್ಲ ಮಾಡೀನಿ. ಈಗ ರೌಕೆ ಬಟ್ಟೆನೂ ಯಾರ್ಯಾರು ಸೀರೆ ಕೊಟ್ಟಿಲ್ಲ, ಎಲ್ಲ ಹತ್ರದವ್ರು ಸೀರೆ ಕೊಟ್ಟಿದ್ದೆ. ಯಾರಿಗೆ ಸುಮಾರಾಗಿ ಪರಿಚಯಸ್ರಿಗೆ ರೌಕೆ ಬಟ್ಟೆ ಕೊಟ್ಟಿಲ್ಲ, ಅವ್ರಿಗೆಲ್ಲ ರೌಕೆ ಬಟ್ಟೆ ಬಟ್ಲೂ ಕೊಟ್ಟಿವ್ನಿ. ಇನ್ನು ತೀರಾ ಅತ್ತಾಗಿತ್ತಾಗಿರೋರು ಬಂದವ್ರಿಗೆ ಬಟ್ಲು ತಾಂಬೂಲ ಕೊಡವ ಅಂತ ಹೇಳಿದ್ದೆ. ನಿತಂಗೆ ಕೊಟ್ಟಿರ್ಬೇಕು. ತಗೋ ನನಗಂತೂ ಸಾಕಾಗೋದೆ. ನಾನು ಎತ್ತಾಗೂ ತಲೆ ಹಾಕಕ್ಕೆ ಹೋಗಿಲ್ಲ. ಇನ್ನು ಬೆಳಿಗ್ಗೆ ಇರೋ ಖಾಲಿ ಮಾಡಿಬಿಟ್ಟು ನಡೀರತ್ತಾಗೆ. ಅದಕ್ಕೆ ಇದು ನಾನಿದು ಹೊಸಿ ಎಲ್ಲ ಮಾತು ಅಷ್ಟೊತ್ತಿನ ನಾನು ನೋಡ್ತಾ ಇವ್ನಿ ಒಬ್ರಿಗೊಬ್ರು ಮಾತಾಡ್ತಾ ಇದ್ದೀರಿ. ಸತೀಸ ಬಂದೇನಪ್ಪ, ಎಲ್ಲೋ ಹೋಗಿದ್ದೆ, ಊಟ ಮಾಡ್ದೇನಲ್ಲ? ಒಂದು ಗಳಿಗೆ ಕುತ್ಕೊಳ್ಳಿಲ್ವಲ್ಲೋ ನೀನು? ಅಲ್ಲ ಕಣತಮ್ಮ, ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಕೆಲಸ ಆಗ್ತದ? ಅತ್ತಾಗಿತ್ತಾಗ ತಾರಾಡಿದ್ರೆ ಕೆಲಸ ಆಗೋದು. ಸರಿ ನೀನು ಉಂಡು ಎಲ್ಲರೂ ಕೇಳ್ತಿದ್ಯಲ್ಲ? ಕಣಪ್ಪ, ಆಗಲೇ ಸಾವಿತ್ರಮ್ಮ ಎಲ್ಲ ಬಂದಿದ್ರು, ಬುಡ್ನಾರ್ದಿರ ಕರ್ಕೊಂಡು ಹೋದ್ಲು. ಅತ್ತಾಗೆ ಜನನೂ ಕಮ್ಮಿ ಆಗಿತ್ತಲ್ಲ, ಉಂಡ್ಬಿಟ್ಟು ಬಂದ್ಬಿಟ್ಟೆ. ಈಗ ಇನ್ನೇನು ಮಾಡ್ತಿದ್ದಿ? ಎಲ್ಲ ನೆಂಟ್ರೆಸ್ಟ್ರು ಅಲ್ಲಲ್ಲೇ ಮನಿಕೋತಾವ್ರೆ. ಹೆಂಗೋ ಒಂದು 2 ಗಂಟೆ ಟೈಮ್ ನಿದ್ದೆ ಮಾಡ್ಕೋತಾರೆ. ರೂಮಲ್ಲಿ ಮನಿಕೊಂಡವ್ರೆ. ನೀನೊಂದು ಗಳಿಗೆಲ್ಲರೂ ಉಳ್ಕೊಂಡಿದ್ದು, ಇಲ್ಲ ಪೈ ರೂಮಲ್ಲೇ ಮಲಗಿದ್ದು. ಎದ್ಬಾ, ಆಮೇಲೆ ಶಾಸ್ತ್ರ ಶುರು ಆಗೋದಕ್ಕೆ. ಅಯ್ಯೋ ಸತೀಸ, ನಮ್ದಿರ್ಲಿ ನೀನೋಗೋಯಪ್ಪ, ಅಷ್ಟು ಓಡಾಡ್ತಿದ್ದಿ ಒಂದು ಗಳಿಗೆ ಮನಿಕೋ. ಸೀತ ಮತ್ತೆ ನಂದಿರಲಿ. ಈ ಮಾವಯ್ಯ ಎಲ್ಲೋದ? ನಾನು ಅಷ್ಟೊತ್ತಿಂದ ಹುಡುಕ್ತೀನಿ, ಕಾಣಿಸ್ತಾನೆ ಇಲ್ಲ. ಊರವ್ರು ಬಂದವರೆಲ್ಲ ಹೋದ್ರು. ಕ್ವಾಣೆ ಕೊಡೋರ್ಗೆ ಎಲ್ಲರಿಗೂ ರೂಮ್ ಮಾಡಿಸಿ ಕೊಟ್ಬಿಟ್ಟು ಬಂದೆ. ಈ ಮಾವ ಮಾತ್ರ ಎತ್ತಾಗೋದ್ರು ಕಾಣಿಸ್ತಾ ಇಲ್ಲ. ಎಲ್ಲೂ ಕಾಣಿಸ್ತಿಲ್ಲ ಅಂದರೆ ಆಚೆಲಿ ನೋಡ್ದೇನಿಲ್ಲ ಮಗ. ಆಚೆಲಿ ಯಾರು ಜನ ಮಾತು ಆಡ್ಕೊಂಡು ಕೂತ್ಬಿಟ್ಟವ್ರ. ಇವತ್ತಾಯಿ ಟೈಮ್ ಎಷ್ಟು ಅಂದ್ಕೊಂಡು 12 ಗಂಟೆ. ಆಚೆಲಿ ಆ ಸೆಕ್ಯೂರಿಟಿ ಗಾರ್ಡು ಗೇಟ್ ಹಾಕೊಂಡು ಕೂತವನೆ, ಯಾರೂ ಇಲ್ಲ ಏನೂ ಇಲ್ಲ. ಹಂಗಾರೆ ಸತೀಸ, ನಂಗೆ ಅನಿಸ್ತದೆ ನಿಮ್ಮ ಮಾವ ಊಟತ್ತವಿರ್ಬೇಕು. ಏನಾರ ಊಟ ಗಿಟ್ಟ ಉಳ್ದದ, ಇಲ್ಲ ಬೆಳಿಗ್ಗೆ ಏನಾರು ಬೇಕಂತವ ಭಟ್ರು ಗಿಟ್ರ ಹತ್ರ ಮಾತಾಡೋಕೆ ಹೋಗೋರೋ ಏನೋ. ಅಲ್ಲೋಗಿ ನೋಡ್ಬೇಕಾಗಿತ್ಕಂಡ್ಲ ನೋಡು. ಅದಕ್ಕೆ ಅಕ್ಕಿ ಎಲ್ಲೋದೆ ಅಂತ ಅಂದರೆ ಈ ಬೀಗ ಹುಡುಕ್ರೆ ಗೊತ್ತಾಯ್ತದೆ. ಸುಮ್ಕಿಲ್ಲ ಮಗ, ನೀನು ಒಳ್ಳೆ. ಸರಿ ಹೋಗಿ ಇಬ್ರು ಒಂದು ಗಳಿಗೆ ಉಳ್ಕೊಳ್ರಿ. ಶಾಸ್ತ್ರ ಶುರು ಆಗೋತ್ತಕ್ಕೆ ಬಂದೆ ಬರ್ತೀನಿ, ಬರೆಯೋರಂತೆ. ಆಮೇಲೆ ಬೆಳಿಗ್ಗೆ ಮನಿಕೊಂಬಿಟ್ಟಿರ ಹೊತ್ತಂತೆ ಎದೊಳ್ಬೇಕು, ಮುಹೂರ್ತ ಬೇಗದೆ. ಕಣಪ್ಪ, ನಾನು ಒಂದು ಗಳಿಗೆ ಮಲಗಿದ್ದು ಎದೊಳ್ತೀನಿ, ಬಂದೆ ಬುಸ್ಬಿಡು. ನಾಗರಾಜ್ ಇರ್ತಾನೆ ನಿನ್ನ ಜೊತೆಗೆ, ಏನಾರು ಕೆಲಸ ಇದ್ದರೆ ಅವನು ಕರ್ಕೊ. ಈಗೇನಿಲ್ಲ ಕಣತೆ, ಎಲ್ಲ ಊಟ ಮಾಡೋರೆ.
ಈಗೆಲ್ಲ ಮನೆ ಕೊಡೋ ವ್ಯವಸ್ಥೆ ಮಾಡೀನಿ. ಇನ್ನು ಮುಕ್ಕಿದ್ದು ಯಾರು ಬಿಟ್ಟಿದ್ದು. ಸತೀಸ ನಿಮ್ಮ ಮಾವನ ಮನೆಯವ್ರು ಬಂದಿದ್ರಲ್ಲ, ನಾನು ಬಂದಾಗ ಮಾತಾಡ್ಸಿದ್ದು ಅಷ್ಟೇ. ಆಮೇಲೆ ಹೋದ್ರ ಬಂದ್ರ ಅಂದಿಲ್ಲ. ಓದಿದಾಗ ಯಾರು ನೋಡಿದ್ರೆ ಮಾತಾಡ್ಸಿದ್ರೆ ಅಯ್ಯ ಅತ್ತಮ್ಮ ನೀನೇನು ತಲೆ ಕೆಸ್ಕೊಬೇಡ. ಅವ್ರು ಹಂಗೆಲ್ಲ ದೂರ್ಕೊಂಡು ಹೋಗೋ ಜನ ಅಲ್ಲ, ನಿಂಗೆ ಗೊತ್ತಲ್ವೇ. ಊಟ ಮಾಡ್ಬಿಟ್ಟು ಬಂದರು. ನಾನೇ ಕಾರ್ ಹತ್ತಿಸಿ ಕಳಿಸ್ದೆ. ಪ್ರಶಾಂತ ಕಾರ್ ತಂದಿದ್ದ. ಪಾಪ ಮನೆಯವರೆಲ್ಲ ಬಂದಿರು. ಹ್ಞೂ ಕಣಪ್ಪ, ನಾನೇ ಗಡ್ಬಿಡಿ ಜನದಲ್ಲಿ ಒಬ್ರನ್ನ ಮಾತಾಡ್ಸಿದ್ರು, ಒಬ್ರನ್ನ ಮಾರ್ತೋದೆ. ಆಮೇಲೆ ದೂರ್ಕೊಂಡು ಹೊಂತೋಯ್ತಾರೋ ಏನೋ ಜಮೀನ್ದಾರ ಮನೇಲಿ ಹಿಂಗೆ ಮಾಡಿದ್ರು ಅಂತವ. ಅದಕ್ಕೆ ಯಾರು ಒಬ್ಬರು ಕಣ್ಣು ಬಿದ್ದವ್ರನ್ನ ಮಾತಾಡಿಸಿ ಅಚ್ಚುಕಟ್ಟಾಗಿ ಕಳಿಸ್ರಪ್ಪ. ಸರಿ ನನ್ನ ಮಾವು ಹುಡುಕ್ತೀನಿ, ನೀನು ಅದೇನು ನೋಡೋವು ಕೆಲಸನ. ಅದಕ್ಕೆ ಚಿಂದಂತ ಹುಡುಗ ನೀನು ಹೋಟೆಲ್ ಹುಟ್ಬೇಕಾಯ್ತು. ಅಪ್ಪಿ ತಪ್ಪಿ ನಮ್ಮ ಅಕ್ಕನ ಹೋಟೆಲ್ ಹುಟ್ಟವನೆ. ನಿಮ್ಮ ಮನೆಗೆ ಮಗನೇ ಸರಿ. ಹೂ ಕಣೆ ಸೀತೆ. ಅಲ್ಲೇಲೆ ನಮ್ಮ ಮಾವ ಇಲ್ಲಿ ಬಂದು ಕೂತಾನೆ. ನಾನು ಊರಲ್ಲಿ ಹುಡುಕ ಬಂದೆ. ಇದೇನು ಭಟ್ರ ಹತ್ರ ಮಾತಾಡ್ತಾನೆ ಅಂತ ಅಂದ್ಲತ್ತೆ. ಒಬ್ಬರು ಭಟ್ರು ಕಣೆ, ಯಾರು ಕಣೆ? ಮವಯ್ಯ ಇಲ್ಲೇ ಕೊಬ್ಬನೇ ಕೂತಿದ್ದಿ? ಓ ಸತೀಸ ಬಾರಪ್ಪ. ಸುಮ್ಕೆ ಕೂತ್ಕೊಂಡೆ ಕಣೋ. ಊಟ ಮಾಡ್ದೇನೋ? ಜನ ಎಲ್ಲ ಹೊಂಟ್ರಾ? ನೆಂಟ್ರಷ್ಟು ಮನೆ ಕೊಡೋಕೆ ವ್ಯವಸ್ಥೆ ಆಗೋದೇನೋ? ಅದೆಲ್ಲ ಅಚ್ಚುಕಟ್ಟಾಗಿ ಆಗದೆ. ನೀನು ಯಾಕೆ ಹಿಂಗಿದ್ದಿ? ಇಲ್ಲ ಕೊಬ್ಬನೇ ಕೂತಿದ್ದಿ? ಏನಿಲ್ಲ ಕಣ್ಮಗ, ಹಿಂಗೆ ಸುಮ್ಕೆ ಭಟ್ರ ಹತ್ರ ಊಟ ಎಲ್ಲ ಉಳ್ದದ. ಉಳ್ದಿದ್ರೆ ಕೇರಿ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳೋಣ ಅಂತ ಬಂದೆ. ಎಲ್ಲ ಅಲ್ಲಿದಲ್ಲಿ ಖಾಲಿ ಆಯಿತು ಅಂದರು. ಅದಕ್ಕೆ ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ಅಚ್ಚುಕಟ್ಟಾಗಿ ಆಯಿತು ಕಣಪ್ಪ. ಓ ಮಾವ, ನಾನು ಕೇಳ್ತಿರೋದೇನು ನೀನು ಹೇಳ್ತಿರೋದೇನು? ಎಲ್ಲ ಅಚ್ಚುಕಟ್ಟಾಗಿ ಆಯ್ತದೆ. ಆಗದವ್ರು ಬಿಡೋರು ಯಾರು? ಈಗ ನಾನು ಹೇಳ್ತಾ ಇರೋದು, ನೀನು ಯಾಕಿಲ್ಲ ಹಿಂಗೆ ಸಪ್ಪೆ ಮರ ಹಾಕ್ಕೊಂಡು ಹಿಂಗೆ ಕೂತಿದ್ಯಲ್ಲ ಮಗಳ ಮದುವೆ ದಿವಸ ಅಂತ? ಏನಿಲ್ಲ ಕಣ್ ಸತೀಸ, ಸುಮ್ಕೆ ಹಿಂಗೆ ಯಾಕೋ ಬೇಜಾರಾಯಿತು, ಹಂಗೆ ಬಂದವನು ಕೂತ್ಕೊಂಡೆ. ಏನು ಬೇಜಾರಾಯ್ತು ಮಾವಯ್ಯ? ಊಟ ಮಾಡ್ದ? ನೆಂಟ್ರಿಸ್ಟ್ ಯಾರು ಏನಾರ ಅಂದರೆ? ಇಲ್ಲ ಕಿಶೋರನ ಹತ್ರ ಏನಾರ ಮಾತುಕತೆ ಐತೆ? ಇಲ್ಲ ಕಣಪ್ಪ, ನೆಂಟ್ರಿಸ್ಟ್ ಎಲ್ಲ ಬಂದವರು ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀರಿ, ಚೆನ್ನಾಗದೆ ಅಂತ ಹೇಳ್ಬಿಟ್ಟು ಹೋದರು. ಅವ್ನು ಕಿಶೋರನ ಮಕ್ಕಳೇ ನೋಡಿಲ್ಲ ಬಿಡು. ಮತ್ತು ಇನ್ನೇನಾಯ್ತು? ಯಾಕೆ ಹಿಂಗಿದ್ದಿ? ಅದೇನು ಅಂತ ಬಿಡ್ಬಿಡು ಅಂತ ಹೇಳ್ಬೋದೆ. ಇಷ್ಟು ಕೇಳ್ತೀವನಲ್ಲ, ಸುಮ್ಕೆ ಕೂತ್ರೆ ನನ್ನ ಕೈ ಕಲಾಡ ಬಿಡುವೆ. ಏನಿಲ್ಲ ಕಣ್ಸತಿ ಪವಿನ ನಾಳೆಯಿಂದ ನಮ್ಮ ಮನೇಲಿ ಇಸ್ಕೊಳಕ್ಕೆ ಹಾಕಿಲ್ಲ. ಇಲ್ಲಿಂದ ಹಿಂಗೆ ಗಂಡನ ಮನೆಗೆ ಕಳಿಸ್ಬೇಕು. ಆಮೇಲೆ ಅವಳು ಇನ್ನೊಬ್ರು ಮನೆ ಸುತ್ತು. ನೆನೆಸ್ಕೊಂಡ್ರೆ ಎದೆ ಜಲ್ಲಂತು. ಅವಳು ಹುಡ್ತಾಗಿಂದಲವೇ ಒಂದು ದಿವಸಕ್ಕೂ ಯಾರ ಮನೇಲೂ ಬಿಟ್ಟಿರಲಿಲ್ಲ ಕಣ್ಲ. ಅವ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂದ್ರೂ ಕಳಿಸ್ತಿರ್ಲಿಲ್ಲ ನಾನು. ಅವಳು ಒಂಥರ ನಮ್ಮನೆ ಲಕ್ಷ್ಮಿ ಇದ್ದಂಗೆ. ಭಾಳ ಹಚ್ಕೊಬಿಟ್ಟೆ. ನಿನ್ನೂ ಕಿಶೋರನ್ನ ಅಷ್ಟು ಹಚ್ಕೊಳ್ಳಿಲ್ವೇನೋ. ಅವಳು ಹೆಣ್ಣುಡ್ಗಿ ಅಂತವ ನಮ್ಮವ್ವ ಅವಳು ಅಂದಂಗೆ ನಾನು ಹಚ್ಕೊಬಿಟ್ಟೆ. ಈಗ ಬಿಟ್ಟಿರ್ಬೇಕಲ್ಲ ನಾಳೆಯಿಂದ ಅಂದರೆ ಬೇಜಾರು. ಅವಳು ಏನೇ ತಪ್ಪು ಮಾಡೋರು ನಂಗೆ ಅವಳ ಮೇಲೆ ಕೋಪ ಬರ್ತಿಲ್ಲ. ಅದೇನೋ ಈಗ ಬೆಳೆದ ಮಗಳನ್ನ ಕಂಡವ್ರ ಮನೆಗೆ ಕಳಿಸ್ಬಿಟ್ಟು ಹೆಂಗಪ್ಪ ಮನೆಗೆ ಹೋಗೋದು ಅಂತ ಬೇಜಾರು ಕಳ್ಳ. ಒಂದೊಂದು ಕಿತ್ತ ಮತ್ತೆ ಮೆಸೇಜ್ ಮಾಡ್ಕೊಬಿಡ್ತಿದ್ದೆ. ಅವಾಗ ಅವಳೇ ಬಂದು ಸಮಾಧಾನ ಮಾಡೋಳು. ಈಗ ಅವಳು ಏನಾರು ಅಪರೂಪಕ್ಕೆ ಬರಬೇಕು ಹೋಗ್ಬೇಕು ಅಷ್ಟೇ. ದಿವಸ ಬೆಳಗಾರೆ ಸಂದಾರೆ ಪವಿ ಅಂತಿದ್ದೆ. ಈಗ ಇಲ್ಲಿಂದ ಈಚೆಗೆ ಅವಳು ಗಂಡದ ಮನೆ ಸತ್ತು ಅಂತ ಯಾಕೋ ಇಷ್ಟು ದಿವಸ ಮದುವೆ ಗಡಿಬಿಡಿಲಿ ಓಡಾಡುವಾಗ ಇದು ಯಾವುದೂ ನೆನಪಾಗಲಿಲ್ಲ. ಇವತ್ತು ರಾತ್ರಿ ಕಳೆಯೋದಕ್ಕೆ ಹೆಂಗೆ ನನಗೆ ಯಾಕೋ ಮನ್ಸಿಗೆ ನೋವಾಯ್ತು ಕಣ್ಲ. ಅದಕ್ಕೆ ಬಂದಿಲ್ಲ ಕೂತ್ಕೊಬಿಟ್ಟೆ. ಅಲ್ಲ ಕಣ್ಮವ, ಪವಿ ನೀನು ಹೆಂಗೆ ಇಷ್ಟಪಟ್ಟೋ ನಾವು ಎಲ್ಲರೂ ಹಂಗೆ ಇಷ್ಟಪಟ್ಟು ಪ್ರೀತಿಯಿಂದ ಚಿಕ್ಕ ಹುಡುಗಿ ಮನೇಲಿ ಇಂಥವು ಬೆಳೆಸ್ತು. ಹಂಗಂತ ಮದುವೆ ಮಾಡಿದ್ರೆ ಮಾಡಿಕೊಳಕ್ಕಾಗತ್ತೆ? ಈಗ ಮದುವೆ ಮಾಡಿದ್ಮೇಲೆ ಕಂಡವ್ರ ಮನೆ ಸುತ್ತೆ ಅಲ್ವೇ? ಈಗ ನಮ್ಮ ಮನೆಗೆ ಹೆಣ್ಮಕ್ಳು ಬಂದವಲ್ಲ, ಅವು ಇನ್ನೊಬ್ರು ಮನೆಯಿಂದ ಬಂದವಲ್ವೇ? ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗತ್ತೆ? ಅದು ಅಲ್ಲದೆ ಯಾರು ಗೊತ್ತು ಗುರು ಇಲ್ಲದೆ ಇರೋರು ಕೊಡ್ತಿದ್ಯಾ? ಇಲ್ಲ ದೇಶ ಹತ್ರ ಕೊಡ್ತಿದ್ಯಾ? ಇಲ್ಲಿಂದ ಇಲ್ಲಿಗೆ 1-2 ಗಂಟೆ ದಾರಿ ನೋಡ್ಬೇಕು ಅನ್ಸ್ದಾಗ ಹೋಗು. ಮುಳ್ಳಿ ಏನಂತ ಹುಡ್ಗನೇ ಎಲ್ಲೆಲ್ಲೋ ಬೇರೆ ಊರು ಕೊಟ್ಬಿಟ್ಟು ನೋಡೋಕ್ಕೆ ವರ್ಷಾನ್ಗಟ್ಲೆ ಹೋಗೋದಕ್ಕೆ ಬರೋದಕ್ಕೆ. ಈ ವರ್ಷ ನೋಡಿದವ್ರ ಮಕ್ಕ ಒಂದು ವರ್ಷ ನೋಡೋಂಗೆ ಕೊಡ್ತಾರೆ ಹೆಣ್ಮಕ್ಳ. ನೀನು 2 ಗಂಟೆ ದಾರಿಲಿ ಕೊಟ್ಟಿರೋದಕ್ಕೆ ಯಾಕಿಷ್ಟು ನೊಂದ್ಕೋತಿ? ಅದು ಅಲ್ಲೇ ನಲ್ಲಿ ಕೊಟ್ಬಿಟ್ಟು ಇಂತ ಅಲ್ಲೇ ಇದ್ಬಿಡ್ತಾಳ, ಬರೋಕ್ಕಿಲ್ವಾ? ಸುಮ್ಕಿರು, ಅದಕ್ಕೆಲ್ಲ ನೊಂದ್ಕೊಂಡಾರೆ. ನೀನು ಹೇಳೋದು ದಿಟ ಕಳ್ಳ. ಆದರೆ ಏನೇ ಆದ್ರೂ ಇಷ್ಟು ದಿವಸ ಎದ್ರೆ ಬಿದ್ದರೆ ಮನೇಲಿ ಆಡಾಡ್ಕೊಂಡಿದ್ದು ಹುಡುಗರು ಇನ್ಮೇಕೆ ಕಂಡವ್ರ ಮನೆಗೆ ಹೋಗಿ ಜವಾಬ್ದಾರಿ. ಅವಳು ತಪ್ಪು ಮಾಡ್ತಾಳೋ ಸರಿ ಮಾಡ್ತಾಳೋ, ಅಲ್ಲವ್ರು ಏನು ಅಂತಾರೋ ಅವಳು ಏನು ಅಂದ್ಕೋತಾಳೋ, ಇವೆಲ್ಲ ನೆನೆಸ್ಕೊಂಡ್ರೆ ಒಂಥರ ನೋವಾಯ್ತದ ಕಣ್ಲ. ಅದು ಹೆಣ್ಮಕ್ಳು ಎತ್ತುವಾಗ ಒಂಥರ ಖುಷಿ, ಬೆಳೆಯುವಾಗ ಆಡುವಾಗ ಇನ್ನೂ ಖುಷಿ. ಗಂಡವ್ರ ಮನೆಗೆ ಕಳಿಸುವಾಗ ಭಾಳ ಸಂಕಟ ಕಣ್ಲ ಸತೀಸ. ಮಾವಯ್ಯ ನೀನು ಒಬ್ಳು ನೆತ್ತಿ ಆಚೆ ಕೊಡ್ತಿದ್ಯಾ, ನಿನ್ನ ಮನೆಗೆ ಇಬ್ಬರು ಬಂದವ್ರೆ, ಸಂತೋಷ ಪಡುವಪ್ಪ. ಅಲ್ಲ ಆ ಮಾತು ಬೇರೆ, ಅವು ನನ್ನ ಮಕ್ಕಳೆಯ. ಆದ್ರೂ ಎದೆ ಮೇಲೆ ಒದಿಸ್ಕೊಂಡು ಬೆಳೆಸಿದ ಮಗಳು ನಾಳೆಯಿಂದ ಕಂಡವ್ರ ಮನೆ ಸೊತ್ತು. ಇಷ್ಟು ದಿವಸ ಹುಡುಗಾಟಿಕೆ ಆಡ್ಕೊಂಡು ತಪ್ಪು ಸರಿ ಹಿಂದೆ ಮನೇಲಿ ಆಟ ಆಡ್ಕೊಂಡಿದ್ದು ಹುಡುಗಿ ನಾಳೆ ದಿವಸ ಜವಾಬ್ದಾರಿ ತಗೊಂಡು ಹೆಂಗೆ ಬಾಳ್ತಾಳೋ. ಅದು ಅಲ್ಲದೆ ಅವಳು ಬಿಟ್ಟಿರೋದು ಹೆಂಗೆ ಅನ್ನೋದೇ ದೊಡ್ಡ ಇದು ಕಣ್ಲ. ಎಷ್ಟು ಬೇಗ ಮಕ್ಕಳು
ಹುಟ್ಟಿದಾಗ ನನ್ನ ಮಗಳು ಅಂದ್ಕೊಂಡು ಬೆಳೆಸ್ದೆ. ಆಡ್ಕೊಂಡು ಪುಟ್ ಹಚ್ಚೆ ಇಕ್ಕಿದಿನ್ನೂ ಕಣ್ಮುಂದೆ ಅದ ಕಣೋ. ಶಾಲೆಗೆ ಹೋಗುವಾಗ ಜೋಪಾನವಾಗಿ ಕರ್ಕೊಂಡೋಗ್ಬಿಟ್ಟು ಬರ್ತಿದ್ದೆ. ನನ್ನ ಮಗಳು ಆಲೆ ಕಾಲೇಜ್ಗೆ ಹೋಗ್ಬಿಟ್ಲ ಅಂದ್ಕೊಳ್ತಿದ್ದೆ. ಅಷ್ಟೇ ಮದುವೆಗೆ ಬಂದ್ಬಿಟ್ಲಲ್ಲೋ.